ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬಳಸ್ತಕ್ಕಂಥ ವಿದ್ಯುತ್ ಶಕ್ತಿ ಅವರ ಸ್ವಾರ್ಥಕ್ಕಾಗಿ ಬಳಸಿಲ್ಲ, ಅವರ ಕುಟುಂಬ ಒಂದಕ್ಕೆ ಬಳಸಿಲ್ಲ, ಇಡೀ ದೇಶದ ಆಹಾರದ ಭದ್ರತೆಗಾಗಿ ಬಳಸಿದ್ದಾನೆ. ಆಮೇಲೆ ಏನು ಇಡೀ ನಮ್ಮ ರಾಜ್ಯದಲ್ಲಿ ಎಷ್ಟು ಕಾರ್ಖಾನೆಗಳಿದ್ದಾವೆ ಅವೆಲ್ಲ ಚಾಲು ಆಗಕ್ಕೆ ಈ ರೈತರ ಸಂಘದ ಎಂಎಸ್ಪಿ ಜಾರಿ ಮಾಡಿ ಯೋಗ್ಯವಾದ ಬೆಲೆ ಕೊಟ್ಟು ರೈತರಿಗೆ ನಾವು ಅನುಕೂಲ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಅದು ಹಾಗೆ ಉಳಿದೈತೆ. ನಮ್ಮ ಇಲ್ಲಿ ರಾಜ್ಯ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯವರು ಕೂಡ ಅದೇ ಮಾತನ್ನ ಹೇಳಿದ್ರು. ನಾವು ಅಧಿಕಾರಕ್ಕೆ ಬಂದ್ರೆ 24 ಗಂಟೆ ಒಳಗೆ 3 ಕೃಷಿ ಕಾಯ್ದೆಗಳನ್ನ ಏನು ಇಡೀ ರಾಜ್ಯದ ನಿರುದ್ಯೋಗಿಗಳ ಕೈಗೆ ಪ್ರತಿಯೊಂದು ಕೆಲಸ ಕೊಟ್ಟು ಅವರಿಗೆ ಆಹಾರದ ಧಾನ್ಯಗಳ ಹೊಟ್ಟೆ ತುಂಬಿಸಂತೆ ಕೆಲಸ ಮಾಡ್ತಕ್ಕಂಥದ್ದು ರೈತರ ಬೆಳವಣಿಗೆ. ಆದ್ದರಿಂದ ಏನು ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಸಂಘದ ಸದಸ್ಯರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಎಲ್ಲೆಲ್ಲಿ ಸ್ಕೂಲ್ಗಳಲ್ಲಿ ಟೀಚರ್ ಇಲ್ವೋ, ಸರ್ಕಾರದಿಂದ ಶಾಲೆಯಲ್ಲಿ ಟೀಚರೇ ಇಲ್ಲ ಅಂತ ಇದಕ್ಕೆ ಟೀಚರ್ನು ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ಯಾರಿಗೆ ನಿರ್ಗತಿಕರಿಗೆ ವಸತಿ ಇಲ್ವೋ ಅಂಥವರಿಗೆ ವಾತ್ಸಲ್ಯ ಮನೆ ಅಂತಲೂ ಕೊಟ್ಟಿದೆ. ಏನು ನಿರ್ಗತಿಕರಿದೆ ಅವರಿಗೆಲ್ಲ ಮಾಶಾಸ್ತ್ರ ಕೂಡ ಧರ್ಮಸ್ಥಳ ಸಂಘದಿಂದ. ಇಂಥದ್ದೆಲ್ಲ ಕಣ್ಣು ಕೆಂಪಾಗಿಬಿಟ್ಟು ಕಳೆದ ಸಾರಿ ಇದೇ ಮುಖ್ಯಮಂತ್ರಿಗಳಿದ್ದಾಗ 12 ದೇವಸ್ಥಾನಗಳು ಗೊತ್ತಿರ್ಬೋದು, ಉಡುಪಿ ಮತ್ತು ಇದೆಲ್ಲ ಸೇರಿ ಈಶಾ ಫೌಂಡೇಶನ್ ಎಲ್ಲ ಸೇರಿ ರಿಲ್ಯೂಷನ್ ಮಾಡ್ತು. ಬಟ್ ಸುಪ್ರೀಂ ಕೋರ್ಟ್ ಹೋಗಿ ಅದೆಲ್ಲ ವಜಾ ಆಯಿತು ಮಾಡಿದ. ಅಲ್ಲಿಂದ ಬಂದು ಕುಕ್ಕರ್ 9 ಮಾಡಿ ಅಲ್ಲೇ ಬ್ಲಾಸ್ಟ್ ಮಾಡೋಂಥ ಆಯಿತು. ಎಲ್ಲ ಇಲ್ಲಿ ಅವನು ಒಪ್ಕೊಂಡಿರೋನು. ಹೀಗೆ ನಿರಂತರ ಹಿಂದೂ ಧರ್ಮದ ಒಂದು ಕೇಸರಿ ಭಯೋತ್ಪಾದನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಉದ್ದೇಶಿಕೊಂಡು ಇದನ್ನೆಲ್ಲ ಮಾಡ್ತಾರೆ. ಯಾಕೆಂದರೆ ಹಿಂದೆಲ್ದ ನೋಡಿದೆ ಕೇಸರಿ ಭಯೋತ್ಪಾದನೆ ಯಾವತ್ತೂ ನಡೆದಿಲ್ಲ. ಹಿಂದೂಗಳು ಯಾರೊಬ್ಬರು ದ್ವೇಷದಿಂದ ಇದು ಮಾಡಿಲ್ಲ. ನಮ್ಮ ಧರ್ಮದಿಂದ ಅಜಾತ ಶತ್ರುಗಳು ನಾವು ಹಿಂದೂಗಳೆಲ್ಲ ಎಲ್ಲರನ್ನು ಒಗ್ಗೂಡಿಸೋದಂತ ಮಾಡ್ತಾ ಇದ್ದೀವಿ ಅಂತ ಇತ್ತೀಚೆಗೆಲ್ಲ ಕಂಡು ಬರ್ತಾ ಇದೆ. ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ತಿನಿಂದ ಎಲ್ಲ ಖಂಡಿಸ್ತಾ ಇದ್ದೀವಿ. ಗಣಪತಿ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚು ಹೇಳುವಂತೂ ಆರಾಧ್ಯ ಒಂದು ಕ್ಷೇತ್ರ. ಕೇವಲ ಭಾರತ ಮಾತ್ರ ವಿದೇಶದಿಂದಲೂ ನಮ್ಮ ಹಿಂದೂಗಳು ಆ ಪುಣ್ಯ ಕ್ಷೇತ್ರಕ್ಕೆ ಬಂದು ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಕ್ಷೇತ್ರವನ್ನು ಇಟ್ಕೊಂಡು ಅಪಪ್ರಚಾರ ಮಾಡುವಂಥ ಕೆಲಸಗಳನ್ನು, ಕಿರುಚಿತ್ರಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರೋದು ನೋಡ್ತೀವಿ. ಇದು ದೊಡ್ಡ ಷಡ್ಯಂತ್ರ ಅನಿಸುತ್ತೆ. ಮೊದಲನೇದಾಗಿ ನಮಗೆ ಇದು ಷಡ್ಯಂತ್ರ ಅನಿಸ್ಲಿಕ್ಕೆ ಹೇಗೆ ಪ್ರಾರಂಭ ಆಯಿತು ಅಂತಂತಂದ್ರೆ, ಇಲ್ಲಿ ಏನು ಇವತ್ತು ವಾದ ಮಾಡ್ತಾ ಇರುವಂಥವ್ರು ಇದ್ದಾರೆ, ಇವರ ಪರ ಇರ್ತಕ್ಕಂಥವ್ರು, ಇವರ ಹಿನ್ನೆಲೆಯನ್ನು ನೋಡ್ತಾ ಇದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರಿಗೆ ಫಂಡ್ ಆಗಿರುವಂಥದ್ದು ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಕೂಡ ಈ ಕ್ಷೇತ್ರದ ಮುಖಾಂತರ ನೂರಾರು ದೇವಸ್ಥಾನಗಳು ಅಭಿವೃದ್ಧಿ ಆಯಿತು. ಬೇರೆ ಬೇರೆ ಭಜನಾ ಕುಮ್ಮಟಗಳ ಮುಖಾಂತರ ಎಷ್ಟೋ ಜನ ವಾಪಸ್ ಹಿಂದೂಗಳಾಗಿ ಬದಲಾಗಿ ಮತ್ತು ಇಲ್ಲಿಯ ಶ್ರದ್ಧಾ ಕೇಂದ್ರಗಳಿಗೆ ಅವರು ಒಳ್ಳೆಯ ಭಕ್ತಿಪೂರ್ವಕವಾಗಿ ಭಜನೆಗಳನ್ನು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಕೃಷಿ ಚಟುವಟಿಕೆಗಳು, ಒಂದು ಧಾರ್ಮಿಕ ಕ್ಷೇತ್ರ, ಇಷ್ಟೆಲ್ಲ ಬದಲಾವಣೆಗಳು ಮಾಡುವಂಥದ್ದನ್ನು ಸಹಿಸಲಿಕ್ಕಾಗದೇ ಇರುವಂತಹ ಒಂದು ದೊಡ್ಡ ಷಡ್ಯಂತ್ರ ಮಾಡುವಂಥ ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದರ ಜೊತೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ PFI ಅಂತ ಹೇಳ್ತಾ ಇದ್ವಿ. ಇದರದ್ದು ಇನ್ನೊಂದು ಆಯಾಮ SDPI ಇವತ್ತು ರಾಜಕೀಯ ಪಕ್ಷವಾಗಿ ನಿಂತ್ಕೊಂಡು. ಈ SDPI ಇವತ್ತು ಇದರ ಹಿಂದೆ ಏನು ಈ ಷಡ್ಯಂತ್ರ ಮಾಡ್ತವರ ಪರವಾಗಿಡ್ಕೊಂಡು ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂಥದ್ದು. ಇವೆಲ್ಲವನ್ನು ನೋಡಿದ್ರೆ ಮತ್ತೆ ಯಾರ್ಯಾರು ಆಪಾದನೆ ಮಾಡ್ತಾ ಇದ್ದಾರೆ, ಆಪಾದನೆ ಮಾಡಿರುವಂಥವ್ರ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ಅವರ ಹಿನ್ನೆಲೆಗಳನ್ನು ನೋಡಿದ್ರೆ ಒಬ್ಬರು ದೆಹಲಿಗೆ ಹೋಗಿ ಬಂದಿರುವಂಥದ್ದಿದೆ, ಬೇರೆ ಬೇರೆ ಹೋಗಿ ಅವರು ಮೀಟಿಂಗ್ಗಳು ಮಾತುಕತೆ ಮಾಡುವಂಥದ್ದೆಲ್ಲ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ.
ಇದರೆಲ್ಲ ಹಿಂದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಷಡ್ಯಂತ್ರ ಇದೆ. ಇದು ರಾಷ್ಟ್ರೀಯ ಸುರಕ್ಷತೆಗೆ ಒಂದು ಸವಾಲೊಡ್ಡುವಂಥ ವಿಷಯ, ಸುಲಭವಾಗಿರ್ತಕ್ಕಂಥದ್ದಲ್ಲ. ಯಾಕಂದ್ರೆ ಯಾವುದೋ ಕಳೆದ ಕೆಲವು ವರ್ಷಗಳ ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆದಾಗ ಅವನ ಎನ್ಕ್ವೈರಿ ಮಾಡಿದ್ರೆ ಅವನು ಹೇಳ್ತಾನೆ ನಾನು ಧರ್ಮಸ್ಥಳಕ್ಕೆ ಇಡಬೇಕಾಗಿತ್ತು, ಈ ಪ್ಲೇಸಲ್ಲಿ ಇಡಬೇಕಾಗಿತ್ತು. ಡಿಜೆ ಬಗ್ಗೆ ನಿಷೇಧ ಇದೆ ಅಂತ ಹೇಳುವಂಥವ್ರು, ಅದೇ ಗೋಹತ್ಯೆ ನಿಷೇಧ ಇದೆ. ಗೋಹತ್ಯೆ ನಿಷೇಧ ವಿಚಾರವಾಗಿ ಇಟ್ಕೊಂಡು ಅಧಿಕಾರಿಗಳು, ಸರ್ಕಾರ ಇದೇ ರೀತಿಯಾದಂಥ ಆಕ್ಷನ್ ಮಾಡಿದ್ದೀರಾ? ಇದೇ ರೀತಿಯಾದಂಥ ಪತ್ರಿಕಾಗೋಷ್ಠಿಗಳನ್ನು ಕರೆದು ತಾವು ಹೇಳಿದ್ದಿದೆಯಾ? ಅದು ಹಿಂದೂಗಳಿಗೆ ಯಾಕೆ ಬರುತ್ತೆ ಅಂತ. ಅದೇ ಇದು ಶೋಭಾಯಾತ್ರೆ, ಇದು ಶೋಕಾಯಾತ್ರೆ ಅಲ್ಲ. ಇದು ಶೋಭಾಯಾತ್ರೆ. ಶೋಭಾಯಾತ್ರೆ ಇರಬೇಕಾದ್ರೆ ಇವತ್ತು ಡಿಜೆ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಸೌಂಡನ್ನು ಸ್ವಲ್ಪ ಜಾಸ್ತಿ, ತುಂಬ ಸಾವಿರಾರು ಜನ ಸೇರಬೇಕಾದ್ರೆ ನೀವು ಹೇಗೆ ಕಲಾ ತಂಡಗಳನ್ನು ಇದು ಮಾಡೋಕ್ಕಾಗಿದೆ? ನಾನು ಡಿಜೆ ತುಂಬ ಇದನ್ನು ಇಟ್ಕೊಂಡು ಮಾತಾಡ್ತಾ ಇಲ್ಲ. ಆದರೆ ಸರ್ಕಾರ ಡಿಜೆ ವಿಚಾರ ಹಿಂದೂಗಳಿಗೋಸ್ಕರ ಈ ರೀತಿ ಬಂದು ಹೇಳೋದನ್ನು ನಾನು ಸಹಿಸೋದಿಲ್ಲ. ನಾವು ಇದು ಶೋಭಾಯಾತ್ರೆ ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋಂಥದ್ದು ನಮ್ಮ ಇದಿದೆ. ಇಡೀ ಎಲ್ಲ ಗಣಪತಿ ಮಂಡಳಿಗೂ ಇದೇ ಯೋಚನೆ ಇದೆ. ಇದಕ್ಕೆ ಅಧಿಕಾರಿಗಳು, ಸರ್ಕಾರ ಇದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ತೀನಿ. ಸಹಕರಿಸಿದ್ರೆ ನಾವು ವಿನಂತಿ ಮಾಡ್ತೇವೆ. ಗಣೇಶೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತದೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಯೋಚನೆ ಬೇಡ. ತುಂಬ ಚೆನ್ನಾಗಿ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ವಿಜೃಂಭಣೆಯಿಂದ ಆಗುತ್ತೆ. ನಾವು ಆದೇಶ ಉಲ್ಲಂಘಿಸ್ತೀವಿ ಅಂತ ಹೇಳ್ತಾ ಇಲ್ಲ. ಈ ಪ್ರಶ್ನೆಗಳನ್ನ ನಮಗೂ ಕೇಳ್ತಾ ಇರುವಂಥವ್ರು ಬೇರೆಯವ್ರಿಗೂ ಕೇಳಬೇಕಾಗಿದೆ. ಆದೇಶ ದಿನ 5-6 ಬಾರಿ ನಮಾಜ್ ಮಾಡೋದಂಥವ್ರಿಗೆ ಸರ್ ಪೊಲೀಸ್ ಇಲಾಖೆಯವರು ಆ್ಯಕ್ಷನ್ ತಗೊಳ್ಳಿ ಅವ್ರಿಗೆ ಕೇಳಿ, ನಿಮ್ಮ ಆದೇಶ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಸರ್, ಇದಕ್ಕೇನು ಆ್ಯಕ್ಷನ್ ಮಾಡಿದ್ದೀರಿ ಅಂತ. ಶೋಭಾಯಾತ್ರೆಯಲ್ಲಿ ಡಿಜೆನೇ ಒಂದು ಪ್ರಮುಖ ಅಂಶ. ಅದಿಲ್ಲ ಅಂತಂದ್ರೆ ಸ್ವಲ್ಪ ಸಪ್ಪೆ ಅನ್ಸುತ್ತೆ ಅದು. ಅಲ್ಲ, ಖಂಡಿತವಾಗ್ಲೂ ಡಿಜೆ ಅಲ್ಲ. ಮಾಧ್ಯಮದವರು ಮೊನ್ನೆ ರಾತ್ರಿ ಗಣೇಶೋತ್ಸವ ಗಣಪತಿ 4 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು ಪುರಪ್ರವೇಶ. ಆದರೆ ರಾತ್ರಿ 2 ಗಂಟೆ ಆಯ್ತು. ಕಾರಣ ಅಂತ 2 ಗಂಟೆಗೆ 3-3 ಸಾವಿರ ಜನ ಬಂದು ಏನೂ ಇಲ್ಲ ಅಲ್ಲಿ ಕಾಯ್ತಾರೆ. ಗಣಪತಿ, ಕೇವಲ ಗಣಪತಿ ಮುಖನೂ ತುಂಬ ಮಾಡೋದು, ಇಲ್ಲಿ ಕಾಯ್ತಾರೆ ಅಂದ್ರೆ ಏನು ಭಕ್ತಿ ಇದೆಯೋ ಇಲ್ವೋ? ಇನ್ನು ಕೋವಿಡ್ ಸಂದರ್ಭದಲ್ಲಿ ನೀವೆಲ್ಲರೂ ಇದ್ದೀರಿ, ನಾನು ಹೊರಗಡೆ ಹೇಳ್ತಾ ಇಲ್ಲ, ನಿಮ್ಮೆಲ್ಲರ ಮುಂದೆ ನಡೆದಿರೋ ಅಂಥದ್ದು ಯಾವ ಡಿಜೆ ಇದು? ಸಾವಿರಾರು ಜನ ಬಂದ್ರಲ್ಲ, ಕೇವಲ ನಾದಸ್ವರದಲ್ಲಿ, ಮತ್ತೆ ಇನ್ನೇನೂ ಅಲ್ಲ. ಪೊಲೀಸರು ಅರಸಾಹಸ ಪಟ್ಟರು ಒಳಗಡೆ ಬಿಡಬಾರ್ದು ಅಂತೇಳಿ. ನಾವು ನಿಮ್ಮ ಮಾಧ್ಯಮದಲ್ಲೇ ಹೇಳಿದ್ವಿ ಶೋಭಾಯಾತ್ರೆ ಇರೋದಿಲ್ಲ ಅಂತ ಹೇಳಿದ್ವಿ. ಆದರೂ ಸಮೇತ ಇಲ್ಲಿ ಬಂದಿದ್ರಂದ್ರೆ ಇದಕ್ಕೊಂದು ಅಪಾರವಾದಂಥ ಶಕ್ತಿ ಇದೆ. ಇದ್ರ ಬಗ್ಗೆ ಶ್ರದ್ಧಾ ಭಕ್ತಿಯ ಭಾವನೆ ಇದೆ ಜನಗಳಿಗೆ. ಈ ಗಣಪತಿ ನಮ್ಮ ಉತ್ಸವ ಅಂತ ಅನ್ನೋದಿದೆ. ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗಿರ್ತಕ್ಕಂಥ ಜನ ಅವ್ರಿಗನ್ನಿಸುತ್ತೆ ನಮ್ಮ ಊರಿನ ಉತ್ಸವ ತುಂಬ ವಿಜೃಂಭಣೆಯಿಂದ ಆಗಬೇಕು ಅಂತ. ಕೇವಲ ಡಿಜೆ ಅಂತಲ್ಲ, ಬೇರೆ ಬೇರೆ ರೀತಿ ಕಲಾ ತಂಡಗಳಿರ್ಬೋದು, ಇಲ್ಲೊಂದು ಪ್ರಸಾದ ಮಾಡುವಂಥವ್ರು ಇರ್ಬೋದು, ಇನ್ನೊಂದು ಯಾವುದೋ ವ್ಯವಸ್ಥೆ ಇದೆ. ಎಲ್ಲರೂ ಸೇರಿ ಬರುವಂಥ ಜನರು ತುಂಬ ಖುಷಿ ಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಡೀ ಜನ ಕೆಲಸ ಮಾಡ್ತಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.